ಮಾಧ್ಯಮ ಸ್ನೇಹಿತರಿಗೆ ಮತ್ತೊಂದು ಬಾರಿ ಸ್ವಾಗತ ಮಾಡ್ತಾ, ನಮಗೆಲ್ಲ ಗೊತ್ತಿರೋ ಹಾಗೆ ಈ ಡೆಂಗ್ಯೂ ಕಾಯಿಲೆ ಏನಿದೆ ಇದು ಪ್ರತಿ ವರ್ಷ ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರಿಪೋರ್ಟ್ ಆಗೋದನ್ನು ನಾವು ನೋಡಿದ್ದೇವೆ. ನಮ್ಮ ರಾಜ್ಯದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಾಗ್ಗೆ ರಿಪೋರ್ಟ್ ಆಗ್ತಾ ಇರುತ್ತೆ. ಕಳೆದ 10 ವರ್ಷದ ಅಂಕಿಅಂಶಗಳನ್ನು ನೋಡಿದರೆ 2017ರಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ರಿಪೋರ್ಟ್ ಆಗಿದೆ. ಸುಮಾರು 406 ಕೇಸ್ಗಳು ರಿಪೋರ್ಟ್ ಆಗಿದ್ದವು. ಪ್ರತಿ ವರ್ಷ ಆನ್ ಆವರೇಜ್ 150-180 ಕೇಸ್ಗಳು ರಿಪೋರ್ಟ್ ಆಗ್ತಾನೆ ಇದೆ. ಈ ಬಾರಿಯೂ ಕೂಡ ಸುಮಾರು 361 ಕೇಸ್ಗಳು 23ರಲ್ಲಿ ರಿಪೋರ್ಟ್ ಆಗಿದೆ. ಇಲ್ಲಿಯವರೆಗೂ 182 ಕೇಸು ಇಲ್ಲಿಯವರೆಗೂ ಈ ವರ್ಷದಲ್ಲಿ ರಿಪೋರ್ಟ್ ಆಗಿದೆ, 24ರಲ್ಲಿ. ಇದನ್ನು ಆರೋಗ್ಯ ಇಲಾಖೆಯವರು, ಕಾರ್ಪೊರೇಷನ್ನವರು ಮತ್ತು ಶಿಕ್ಷಣ ಇಲಾಖೆಯವರು ಎಲ್ಲರೂ ಕಲೆಕ್ಟಿವ್ ಆಗಿ ಇದನ್ನು ಹೆದರಿಸ್ಕೊಂಡೇ ಬಂದಿದ್ದಾರೆ. ಇದಕ್ಕೆ ಬೇಕಾದಂಥ ಕ್ರಮ ತಗೊಂಡು ಬಂದಿದ್ದಾರೆ. ಇದು ಯಾಕೆ ಈ ಬಾರಿ ಸ್ವಲ್ಪ ಹೆಚ್ಚು ನಾವು ಫೋಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಭಾಳ ಜನ ಇದರಿಂದ ತೀರ್ಕೊಂಡಿದ್ದಾರೆ, ಸತ್ತಿದ್ದಾರೆ. ರಾಜ್ಯಾದ್ಯಂತ ಸುಮಾರು 5700 ಕೇಸಸ್ಸು ರಿಪೋರ್ಟ್ ಆಗಿದೆ ಇಲ್ಲಿಯವರೆಗೆ. ಜನನು ಸತ್ತಿದ್ದಾರೆ. ಯಾವಾಗ ಜನ ಸಾಯ್ತಾ ಇದ್ದಾರೆ, ಸ್ವಾಭಾವಿಕವಾಗಿ ಜನಸಮುದಾಯದಲ್ಲಿ ಒಂದು ಆತಂಕ ಸೃಷ್ಟಿಯಾಗ್ತದೆ. ಡೆಂಗ್ಯೂ ಫೀವರ್ ಜಾಸ್ತಿ ಆದರೆ ಮತ್ತು ಇದು ಸ್ಪ್ರೆಡ್ ಆದರೆ ಹೆಚ್ಚಿನ ಅಂಶ ಜನ ತೀರ್ಕೊಳ್ತಾರೆ ಎನ್ನುವಂಥ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಅದಕ್ಕಾಗಿ ನಾವು ಸರ್ಕಾರ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಆರೋಗ್ಯ ಇಲಾಖೆಗಳ ಮುಖಾಂತರ ಮತ್ತು ಬೇರೆ ಬೇರೆ ಇಲಾಖೆಗಳ ಮುಖಾಂತರ, ಅರ್ಬನ್ ಏರಿಯಾ ಇರ್ಬೋದು, ರೂರಲ್ ಏರಿಯಾ ಇರ್ಬೋದು, ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ, ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ನೀವು ತಡಿಬೇಕು ಮತ್ತು ಇದಕ್ಕೆ ಏನು ಕ್ರಮ ಬೇಕೋ ಅದನ್ನು ತಗೋಬೇಕು. ಜನಸಮುದಾಯಕ್ಕೆ ಇರ್ತಕ್ಕಂಥ ಆತಂಕ ದೂರ ಮಾಡಬೇಕು, ಯಾರು ಸಾಯಬಾರದು ಹಾಗೆ ಅಂತೇಳಿ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾನು ಹೇಳಿದಾಗೆ 182 ಕೇಸು ರಿಪೋರ್ಟ್ ಆಗಿದೆ. 3300 ಕೇಸನ್ನು ಅವರು ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ 1660 ಕೇಸ್ಗಳನ್ನು ಟೆಸ್ಟ್ ಮಾಡಿದ್ದಾರೆ. ಅಷ್ಟರಲ್ಲಿ 182 ಪಾಸಿಟಿವ್ ಆಗಿ ಬಂದಿದೆ. ಆದರೆ ಇದನ್ನು ಆತಂಕ ಭಯ ಪಡ್ತಕ್ಕಂಥದ್ದೇನಿಲ್ಲ. ಜನಸಮುದಾಯಕ್ಕೆ ನಾನು ಸರ್ಕಾರದ ವತಿಯಿಂದ ತಿಳಿಸ್ತಕ್ಕಂಥದ್ದು, ಇದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಜಿಲ್ಲಾಡಳಿತ ಈಗಾಗಲೇ ತೆಗೆದುಕೊಂಡಿದೆ. ಜಿಲ್ಲಾಧಿಕಾರಿಗಳು, ಸಿಇಒ ಅವರು, ಕಮಿಷನರು ಮತ್ತು ಸಂಬಂಧಪಟ್ಟ ಇಲಾಖೆ ಎಲ್ಲ ತಾಲೂಕಿನ ಮುಖ್ಯಸ್ಥರುಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿ ಅವರಿಗೆ ಸೂಚನೆಯನ್ನು ಕೊಡೋದರ ಜೊತೆಗೆ ಅವರಿಗೆ ಆರೋಗ್ಯ ಇಲಾಖೆಯವರು ಹೆಚ್ಚು ಪರಿಣಾಮಕಾರಿಯಾಗಿ ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ತಗೊಂಡಿದ್ದಾರೆ. ಉದಾಹರಣೆಗೆ ಸುಮಾರು ನಮ್ಮಲ್ಲಿ 148 PHCಗಳಿದ್ದಾವೆ. 148 PHCಗಳಿದ್ದಾವೆ. ತಾಲೂಕಾ ಆಸ್ಪತ್ರೆಗಳನ್ನು, ಜಿಲ್ಲಾ ಆಸ್ಪತ್ರೆಯನ್ನು ಹೊರತುಪಡಿಸಿ 148 PHCಗಳಿದ್ದಾವೆ.
ಈ 148 PHCಗಳು ಮತ್ತು ಇರ್ತಕ್ಕಂಥ ಆಸ್ಪತ್ರೆಗಳಲ್ಲಿ, ತಾಲೂಕಾ ಆಸ್ಪತ್ರೆ ಇರ್ಬೋದು, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಇಲ್ಲಿ ಎಲ್ಲ ಕಡೆನೂ ಕೂಡ ಟೆಸ್ಟಿಂಗ್ ಫೆಸಿಲಿಟೀಸನ್ನು ಮಾಡಿದ್ದಾರೆ. ಟೆಸ್ಟಿಂಗು CBC ಟೆಸ್ಟಿಂಗ್ ಅಂತ ಮಾಡ್ತಾರೆ, NS1 ಟೆಸ್ಟಿಂಗ್ ಅಂತ ಮಾಡ್ತಾರೆ, ಅಂತಿಮವಾಗಿ ಎಲಿಸಾ ಟೆಸ್ಟಿಂಗ್ ಮಾಡ್ತಾರೆ. ಈ ಎಲ್ಲ ಟೆಸ್ಟ್ಗಳಿಗೂ ಕೂಡ ನಮ್ಮ PHCಗಳಲ್ಲಿ, ಆಸ್ಪತ್ರೆಗಳಲ್ಲಿ ಅವಕಾಶ ಇದೆ. ಇದರ ಜೊತೆಗೆ ಮೆಡಿಕಲ್ ಕಾಲೇಜುಗಳಿದ್ದಾವೆ, 3 ಮೆಡಿಕಲ್ ಕಾಲೇಜ್ ಇದೆ ನಮ್ಮ ಜಿಲ್ಲೆಯಲ್ಲಿ, ಮತ್ತು ಲ್ಯಾಬೊರೇಟರಿಗಳಿದ್ದಾವೆ, ಪ್ರೈವೇಟ್ ಲ್ಯಾಬೊರೇಟರಿಗಳಿದ್ದಾವೆ. ಅವರೆಲ್ಲರನ್ನೂ ಕೂಡ ನಾವು ಈಗಾಗಲೇ ಅವರಿಗೆ ತಿಳಿಸಿದ್ದೇವೆ ಮತ್ತು ಅವರು ಸಹ ಕೋಆಪರೇಟ್ ಮಾಡಬೇಕು. ಟೆಸ್ಟಿಂಗ್ ಮಾಡೋದಕ್ಕಾಗಲಿ ಅಥವಾ ಬೇರೆ ಬೇರೆ ಕ್ರಮ ತಗೊಳ್ಳೋದಕ್ಕಾಗಲಿ ನಾವು ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ನಮಗೆ ಬಹಳ ಮುಖ್ಯವಾಗಿ ಒಂದು ಪ್ರಿವೆನ್ಷನ್, ಅದಕ್ಕೆ ಏನು ಕ್ರಮ ತಗೋಬೇಕು, ಫಾಗಿಂಗ್ ಮಾಡಬೇಕು. ಆಮೇಲೆ ಚರಂಡಿಗಳಲ್ಲಿ ನೀರಿನಲ್ಲಿ ಆ ಚರಂಡಿ ನೀರು ಹರಿದು ಹೋಗ್ತಾ ಇದ್ದರೆ ಹೆಚ್ಚು ಪ್ರಾಬ್ಲಮ್ ಇಲ್ಲ. ಆದರೆ ಆ ಚರಂಡಿ ನೀರು ನಾವು ನೋಡಿದ್ದೀವಿ, ಹಳ್ಳಿಗಳಲ್ಲಿ ಆಗಲಿ ಪಟ್ಟಣದಲ್ಲಾಗಲಿ, ಅದನ್ನು ಸರಿಯಾದ ರೀತಿಯಲ್ಲಿ ಹೋಗೋದಕ್ಕೆ ಚರಂಡಿನೇ ಬ್ಲಾಕ್ ಆಗೋಗಿರುತ್ತೆ. ಅಂಥ ಕಡೆ ನೀರು ನಿಂತಾಗ ಸ್ವಾಭಾವಿಕವಾಗಿ ಸೊಳ್ಳೆಗಳು ಬಂದಲ್ಲಿ ಮರಿ ಹಾಕುತ್ತೆ, ಅದರಿಂದ ಮಲ್ಟಿಪ್ಲೈ ಆಗ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಅವರು ಫಾಗಿಂಗ್ ಮಾಡಬೇಕು, ಸೊಲ್ಯೂಷನ್ಸ್ ತೊಗೊಂಡೋಗಿ, ಪೌಡರ್ ತೊಗೊಂಡೋಗಿ ಅಲ್ಲಿ ಹಾಕಬೇಕು. ಇದನ್ನೆಲ್ಲ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಎಲ್ಲ ಮಾಡ್ತಾ ಇದ್ದಾರೆ. ಅದು ಪ್ರಿಕಾಷನ್ಸು. ಒಂದು ವೇಳೆ ಪಾಸಿಟಿವ್ ಆಗಿ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದ ಮೇಲೆ ಯಾರಿಗೂ ಜ್ವರ ಬಂತು ಅಂದರೆ ಕರ್ಕೊಂಡೋಗಿ ಟೆಸ್ಟ್ ಮಾಡ್ತಾರೆ. ನಾವು ಹೇಳ್ತಕ್ಕಂಥದ್ದು ಶಾಲಾ ಕಾಲೇಜುಗಳಲ್ಲೂ ಅಷ್ಟೇ ಮತ್ತು ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದು ಸಂದೇಶ ಏನು ಅಂದರೆ, ಯಾರಿಗಾದರೂ ಜ್ವರ ಬಂದರೆ ಇಮ್ಮಿಡಿಯೇಟಾಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾರಿಗಾದರೂ ಜ್ವರ ಅಂತ ಬಂತು ಅಂದರೆ ಈಗ ಇಮ್ಮಿಡಿಯೇಟಾಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಅದು ಡೆಂಗ್ಯೂಯಿಂದ ಆಯಿತಾ ಅಥವಾ ಸಾಮಾನ್ಯವಾದ ಜ್ವರ ಬಂದಿದೆಯಾ ಅದು ಗೊತ್ತಾಗುತ್ತೆ. ಒಂದು ವೇಳೆ ಸಾಮಾನ್ಯದಿಂದ ಜ್ವರ ಬಂದಿತ್ತು ಅಂದರೆ ಬೇರೆ ಬೇರೆ ಕಾರಣಕ್ಕೆ ಯಾವುದೋ ಇನ್ಫೆಕ್ಷನ್ ಆಯಿತು, ಏನೋ ಆಯಿತು, ಆ ಥರ ಇತ್ತು ಅಂದರೆ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟನ್ನು ತಗೋಬೋದು. ಆದರೆ ಡೆಂಗ್ಯೂ ಪಾಸಿಟಿವ್ ಆದರೆ ಅದಕ್ಕೇನು ಮಾಡಬೇಕು ಅನ್ನೋದನ್ನು ನಾವು ಮುಂದಿನ ಟ್ರೀಟ್ಮೆಂಟಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅದಕ್ಕೊಂದು ಅದನ್ನು ಮಾಡ್ತಾರೆ. ಆದರೆ ಟ್ರೀಟ್ಮೆಂಟ್ ತಗೊಳ್ದೇನೆ ಹೋದರೆ, ಇಗ್ನೋರ್ ಮಾಡಿದ್ರೆ ಅದರಿಂದ ತೊಂದರೆ ಆಗೋದಕ್ಕೆ ಸಾಧ್ಯತೆ ಇರ್ತದೆ. ಅದಕ್ಕೆ ಮುಂದಿನ ತುಂಬ ಎಂಡ್ ಪಾಯಿಂಟ್ ಏನಂತಂದರೆ ಸಾಯ್ತಾರೆ. ಅದು ಆಗಬಾರ್ದು ಅಂತೇಳಿ ನಾವೆಲ್ಲರಿಗೂ ಕೂಡ ಎಚ್ಚರಿಕೆ ಕೊಡುವಂಥದ್ದು. ಜ್ವರ ಬಂದರೆ ತಕ್ಷಣ ನೀವು ಹೋಗಿ ಟೆಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತೇವೆ. ಇವತ್ತು ನಮಗೆ ಯಾಕೆ ಇಷ್ಟೊಂದು ಅರಾತೂರಿನಲ್ಲಿ ನಾನು ಸಭೆ ಕರೆದೆ ಅಂತ ಹೇಳಿದ್ರೆ, ಪ್ರಿಕಾಷನ್ ಭಾಳ ಒಳ್ಳೆಯದು. ನಾವು ಆಮೇಲೆ ಯಾರೋ ತೀರೋದ್ರು, 4 ಜನ ಎಲ್ಲೋ ಡೆಂಗ್ಯೂಯಿಂದ ತೀರೋದ್ರು ಅಂದರೆ ಇಡೀ ಜಿಲ್ಲೆನಲ್ಲಿ ಒಂದು ರೀತಿಯಲ್ಲಿ ಆತಂಕ ಸೃಷ್ಟಿಯಾಗುತ್ತೆ. ಅದಕ್ಕೀಗ ನೋಡಿ, ನಮ್ಮ ಚಿನ್ನೇನಹಳ್ಳಿ ಅಂತೇಳಿ ಮಧುಗಿರಿ ತಾಲೂಕಿನಲ್ಲಿ ಅಲ್ಲಿ 4 ಜನ, 2 ತೀರೋದ್ರು ಆಸ್ಪತ್ರೆಯಲ್ಲಿ, ಇನ್ನು 4 ಜನ ತೀರೋದ್ರು ಅಂತೇಳಿ, ಮನೆಯಲ್ಲಿ ತೀರೋದ್ರು ಅಂತೇಳಿ. ಅದು ಇಡೀ ಜಿಲ್ಲೆನಲ್ಲಿ ಅಷ್ಟೇ ಆಗಲಿಲ್ಲ, ಇಡೀ ರಾಜ್ಯದಲ್ಲೇ ಸುದ್ದಿ ಆಗೋಯ್ತು. ಏನೋ ದೊಡ್ಡ ಅನಾಹುತ ಆಯಿತು ಅನ್ನೋ ರೀತಿಯಲ್ಲಿ ದೊಡ್ಡ ಇದು ಸುದ್ದಿ ಆಯಿತು. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಅಂಥದ್ದು ಆಗಬಾರ್ದು ಅಂತೇಳಿ ನಾವು ಈ ಪ್ರಿಕಾಷನ್ ತಗೋಬೇಕು ಅಂತೇಳಿ ಇವತ್ತು ಈ ಸಭೆಯನ್ನು ನಾನು ಕರೆದಿದ್ದೆ. ನಮ್ಮ ಅಧಿಕಾರಿಗಳು ಈಗಾಗಲೇ ನಾನು ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಏನೆಲ್ಲ ಸಲಕರಣೆಗಳು ಬೇಕು, ಏನೆಲ್ಲ ಔಷಧಿಗಳು ಬೇಕು, ಟೆಸ್ಟಿಂಗ್ ಕಿಟ್ಗಳು ಬೇಕು, ಅದನ್ನೆಲ್ಲ ಅದಕ್ಕಾಗಿ ಸರ್ಕಾರ ಕೂಡ ಡೈರೆಕ್ಷನ್ಸ್ ಕೊಟ್ಟಿದೆ. ಹಣದ ಕೊರತೆ ಇಲ್ಲ, ಯಾರು ಕೂಡ ಹಣ ಇಲ್ಲ ಅಂತ ಹೇಳೋಂಗಿಲ್ಲ, ಹಣದ ಕೊರತೆ ಇಲ್ಲ. ಒಂದು ವೇಳೆ ನಿಮ್ಗೆ ಇನ್ನೂ ಶಾರ್ಟೇಜ್ ಇದೆ ಅಂದರೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ಬೋದು, CEO ಅವ್ರಿಗೆ ತಿಳಿಸ್ಬೋದು. ಅವರು ನಿಮಗೆ ಹಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ನಿಮಗೇನೋ ಸವಲತ್ತು ಬೇಕೋ ಅದನ್ನು ಮಾಡಿಕೊಡ್ತಾರೆ. ಯಾಕೆಂದರೆ ಇದು ನಮಗೆ ಏನು ಎಮರ್ಜೆನ್ಸಿ ಅಂತ ನಾವು ಅದನ್ನು ಪರಿಗಣಿಸ್ತೇವೆ. ಹಾಗಾಗಿ ಇವತ್ತು ನಮ್ಮ ಎಲ್ಲ ಅಧಿಕಾರಿಗಳನ್ನು ಕೂಡ, ಸಂಡೇ ಆದರೂ ಪಾಪ ಅವರಿಗೆ ಕರೆದಿದ್ದಕ್ಕೆ ಎಲ್ಲ ಬಂದಿದ್ದಾರೆ. ಅವರಿಗೆಲ್ಲ ಸೂಚನೆಗಳನ್ನು ಈಗಾಗಲೇ ನಾವು ಮೊದಲೇ ಸರ್ಕಾರ ಕೊಟ್ಟಿದೆ. ಆದರೂ ಕೂಡ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ನನ್ನ ಜವಾಬ್ದಾರಿ, ಅದಕ್ಕಾಗಿ ನಾನು
ಇವತ್ತು ಸಭೆಯನ್ನು ಕರೆದು ಈ ಎಲ್ಲ ವಿಚಾರಗಳನ್ನು ಮಾಡಿದ್ದೇವೆ. ಹಾಗಾಗಿ ನಿಮ್ಮ ಡಿಪಾರ್ಟ್ಮೆಂಟಿಂದ ಅಂದರೆ ಈಗ ರಕ್ಷಣಾ ಇಲಾಖೆಯಿಂದ ಗೃಹ ಇಲಾಖೆಯಿಂದ ಏನು ಎಸ್ ಪಿ ಹೇಳುವಂಗೆ ಈ ಮೀಸಲು ಪೊಲೀಸ್ ಪಡೆಯ ಸಿಬ್ಬಂದಿಗಳು ರಕ್ತ ಕೊಡೋದಕ್ಕೆ ತಯಾರಿದೆ, ಆ ರೀತಿಯಾಗಿ ಹೇಳೋದು, ಆ ರೀತಿಯಾಗಿ ಏನಾದ್ರು ಒಂದು ಪ್ಲಾನ್ ಮಾಡಿದ್ದಾರೆ ಈ ರಾಜ್ಯ? ಅಲ್ಲ, ಆ ರಾಜ್ಯಾದ್ಯಂತ ಏನು ನಾವು ಆ ರೀತಿ ಪ್ಲಾನ್ ಮಾಡಿಲ್ಲ. ನಮ್ಮ ಜಿಲ್ಲೆಯಲ್ಲಿ ವಾಲಂಟಿಯರಾಗಿ ಅವರು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದ್ರ ಉಪಯೋಗಿಸ್ಕೊಳ್ತೀವಿ. ಬರೀ ಪೊಲೀಸ್ನವರೇ ಅಲ್ಲ, ಬೇರೆ ಯಾರೇ ಆದರೂ ನೀವು ಕೂಡ ಮಾಧ್ಯಮದವರು ನೀವು ರಕ್ತ ಕೊಡ್ತೀವಿ ಅಂದರೆ ತಗೊಂತೀವಿ. ನಿಮ್ಮದು ಒಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಅಲ್ಲ, ಈಗ 182 ಕೇಸ್ನಲ್ಲಿ ಎಲ್ಲರನ್ನೂ ಡಿಸ್ಚಾರ್ಜ್ ಮಾಡಿಬಿಟ್ಟಿದ್ದಾರೆ. ಒಂದು ನಿಮಿಷ. 9 ಕೇಸು ಆಕ್ಟಿವ್ ಆಗಿದ್ದದ್ದು ಕೇಸು ಜಿಲ್ಲಾ ಆಸ್ಪತ್ರೆಯಲ್ಲಿ. ಆ 9ರಲ್ಲಿ 3 ಜನ ಇನ್ನೂ ಇದ್ದಾರೆ. ಒಂದು ಮಗು ಕೂಡ ಇನ್ನೂ ಕೂಡ ಇಂಟೆನ್ಸಿವ್ ಕೇರ್ನಲ್ಲಿದೆ, ಔಟ್ ಆಫ್ ಡೇಂಜರ್ ಇದೆ. ಅದು ಹೋದ್ರ ಡಾಕ್ಟ್ರು? ಔಟ್ ಆಫ್, ನಾನು ಹೇಳೋದು ಸರಿ ಇದೆಯಾ? ಔಟ್ ಆಫ್ ಡೇಂಜರ್ನಲ್ಲಿ ಇದ್ದಾರೆ. ಆದ್ದರಿಂದ ಆಕ್ಟಿವ್ ಆಗಿ ಇರ್ತಕ್ಕಂಥ ಕೇಸ್ 3 ಕೇಸು. ಆ 3ರಲ್ಲಿ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಅದರಿಂದ ಇದನ್ನು ಯಾರು ಕೂಡ ಭಯಪಡ್ತಕ್ಕಂಥದ್ದು ಏನು ಅಗತ್ಯ ಇಲ್ಲ. ಜ್ವರ ಬಂದರೆ ಮತ್ತೊಂದು ಸಾರಿ ರಿಪೀಟ್ ಮಾಡ್ತೀನಿ, ಯಾರಿಗಾದರೂ ಜ್ವರ ಬಂದರೆ ತಕ್ಷಣ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ. ನಿಯರೆಸ್ಟ್ PHC ಇರ್ಬೋದು, ನಿಯರೆಸ್ಟ್ ಆಸ್ಪತ್ರೆ ಇರ್ಬೋದು, ಪ್ರೈವೇಟ್ ಆಸ್ಪತ್ರೆನಾಗಲಿ ಗೌರ್ಮೆಂಟ್ ಆಸ್ಪತ್ರೆ ಆಗಲಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತೇಳಿ ನಾವು ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಟೆಸ್ಟ್ ಮಾಡಿಸ್ಕೊಂಡ್ರೆ ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ. 300 ರೂಪಾಯಿ ಚಾರ್ಜ್ ಮಾಡಂಗಿಲ್ಲ ಸರ್. ಅದು ಒಂದು ಆದೇಶ 900 ರೂಪಾಯಿ ಮಾಡ್ತಾ ಇದ್ದೀವಿ. 300 ರೂಪಾಯಿಗಿನ್ನ ಈ ಡೆಂಗು ಇದರಲ್ಲಿ 300 ರೂಪಾಯಿಗಿನ್ನ ಹೆಚ್ಚು ಖಾಸಗಿ ಆಸ್ಪತ್ರೆಗಳು ಚಾರ್ಜ್ ಮಾಡಂಗಿಲ್ಲ. ಮಾಡಿದ್ರೆ ಅವ್ರ ಕ್ರಮ ತಗೋತೀವಿ. 300 ರೂಪೀಸ್ ಪರ್ ಟೆಸ್ಟ್, ಅದ್ರ ಮೇಲೆ ಜಾಸ್ತಿ ಮಾಡಂಗಿಲ್ಲ. ಮಾಡಿದ್ರೆ ಕ್ರಮ ತಗೊಳ್ತೀವಿ. ಅಲ್ಲ, ಆ ಥರದ್ದು ರಿಪೋರ್ಟಿಂಗ್ ಆಗಿಲ್ಲ. ಬರ್ತಾರೆ. ಸಪರೇಟ್ ಕ್ಲಿನಿಕ್ಸ್ ಇದೆ. ಒಂದು ವಾರ್ಡು ಮಾಡಿದೀವಿ, ಮೀಸಲಿಟ್ಟಿದ್ದೀವಿ. 20 ಬೆಡ್ಸ್ ವಾರ್ಡ್ ಇದೆ. ಅದಕ್ಕಾಗಿ ಪ್ರತ್ಯೇಕವಾಗಿ ಒಂದು ವಾರ್ಡ್ ಮಾಡಿದ್ದಾರೆ. ಮತ್ತು ಪ್ರಯಾರಿಟಿ ಮೇಲೆ ಈ ಡೆಂಗ್ಯೂ ಇದನ್ನ ಫೀವರ್ ಟೆಸ್ಟ್ ಮಾಡೋದಕ್ಕೆ ಬೇರೆ ಫೆಸಿಲಿಟೀಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲ ಡ್ರಗ್ಸ್ ಇದೆ ಸರ್, ಎಲ್ಲ ಡ್ರಗ್ಸ್. ಅಲ್ಲ, ಅದಕ್ಕೋಸ್ಕರನೇ ಬೇರೆ ಒಂದು ಚಾನಲ್ ಬೇರೆ ಮಾಡಿದ್ದಾರೆ. ಔಷಧನೂ ಕೂಡ ಅವ್ರ ಹತ್ರ ಸ್ಟಾಕ್ ಇಟ್ಕೊಂಡಿದ್ದಾರೆ. ಹೌದು, 182 ರಿಪೋರ್ಟ್ ಆಗಿದೆ ಇಡೀ ಜಿಲ್ಲೆನಲ್ಲಿ. ಆ 182 ತಾಲೂಕದ್ದು ಡೇಟಾ ಕೊಟ್ಟಿದ್ದೀವಿ. ಆ 182 ಇಡೀ ಜಿಲ್ಲೆದು, ಎಲ್ಲ ತಾಲೂಕು 10 ತಾಲೂಕನ್ನು ಸೇರಿ. ಅದರಲ್ಲಿ ಎಲ್ಲರೂ ಕೂಡ ಎಲ್ಲೆಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದು, ತಾಲೂಕದಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಡಿಸ್ಟ್ರಿಕ್ಟಲ್ಲಿ ಬಂದು ಕೆಲವರು ತೊಗೊಂಡಿದ್ದಾರೆ, ಕೆಲವರು ಪ್ರೈವೇಟಲ್ಲಿ ತೊಗೊಂಡಿದ್ದಾರೆ. ಅವರೆಲ್ಲ ಮನೆಗೆ ಹೋಗಿದ್ದಾರೆ ವಾಪಸ್. ಅಂದರೆ ಅವರು ಔಟ್ ಆಫ್ ಡೇಂಜರ್. ಇನ್ನು 3 ಕೇಸ್ನಲ್ಲಿ 9 ಕೇಸ್ನಲ್ಲಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ಪಾಸಿಟಿವ್ ಆಗಿ ರಿಪೋರ್ಟ್ ಆಗಿದ್ದು. ಅದರಲ್ಲಿ 3 ಕೇಸ್ ಅವರು 9ರಲ್ಲಿ 6 ಜನ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು 3 ಜನ ಆಸ್ಪತ್ರೆಯಲ್ಲಿ ಇದ್ದಾರೆ. ಅದರಲ್ಲಿ 1 ಕೇಸು ಮಗು, ಅದು ಇಂಟೆನ್ಸಿವ್ ಕೇರ್ನಲ್ಲಿ ಇದೆ, ಆದರೂ ಕೂಡ ಔಟ್ ಆಫ್ ಡೇಂಜರ್ನಲ್ಲಿ ಇದೆ.